ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಹೌದು, ಮೊನ್ನೆ ಸದನದಲ್ಲಿ ಕೂಡ ನಿಮಗೆ ಗಲಾಟೆ ನೋಡಿರಬಹುದು. ಹೌದು ಸ್ನೇಹಿತರೆ, ಇಲ್ಲಿ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿಯ ಒಂದು ಮುಖ್ಯಸ್ಥೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಕ್ವಶನ್ ಕೂಡ ಮಾಡ್ತಾರೆ. ನೀವು 3 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ರಿ, ಇಷ್ಟೇಕೆ ನೀವು ತಡ ಮಾಡ್ತಾ ಇದ್ರಿ ಅಂತ ಕ್ವಶನ್ ಕೂಡ ಮಾಡಿದ್ರು. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಸೊ ಬಹಳ ಗಲಭೆ ಆಗಿದೆ ಸೌದಗಳಲ್ಲಿ ಒಂದು ಸಭೆಯಲ್ಲಿ. ಸದ್ಯಕ್ಕೆ 24ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ಸುಮಾರು 7 ಜಿಲ್ಲೆಗೆ ಮೊದಲ ಹಂತದಲ್ಲಿ ರಿಲೀಸ್ ಆಗ್ತಾ ಇದೆ. ಇದರ ಜೊತೆಗೆ ಸಾಕಷ್ಟು ರೂಲ್ಸ್ಗಳನ್ನು ಕೂಡ ನೀವು ಪಾಲಿಸಬೇಕು, ಆಗ ಮಾತ್ರ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಎಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಆ ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಬೇಕು, ಯಾಕಂದರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು ಫಿಕ್ಸ್. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. 2 ಕಂತುಗಳ ಹಣವನ್ನು ಇನ್ನೂ ಕೂಡ ಕೊಡಬೇಕಾಗಿದೆ ಸರ್ಕಾರ. ಅವು ಯಾವುವು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಸುಮಾರು 2,000 ಆದರೂ ನೀವು ಪಡ್ಕೊಳ್ತಾ ಇದ್ದೀರಿ. ಈಗಾಗಲೇ 23ನೇ ಕಂತಿನ ಹಣ ಪಡ್ಕೊಂಡಿದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿರ್ತಕ್ಕಂತಹ ಅಪ್ಡೇಟ್ ಇದೆ. ಆ ಒಂದು ಸಭೆಯಲ್ಲಿ ಹೇಳ್ತಾರೆ, ಅಧಿವೇಶನದಲ್ಲಿ 23ನೇ ಕಂತಿನ ಹಣದವರೆಗೂ ಕೂಡ ನಾವು ಹಾಕಿದ್ದೀವಿ. ಸೊ ಈಗಾಗಲೇ 46,000 ಪ್ರತಿಯೊಬ್ಬ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಸಿಕ್ಕಿದೆ. ಇದರಿಂದ ಬಹಳಷ್ಟು ಗೃಹಲಕ್ಷ್ಮಿಯರಿಗೆ ಹೆಲ್ಪ್ ಆಗಿದೆ ಅಂತಕ್ಕಂತಹ ಒಂದು ಭರವಸೆಯನ್ನು ಅಲ್ಲಿಟ್ಟಿದ್ರು. ಆದರೆ ತೆಂಗಿನಕಾಯಿ ಅವರು ಹೇಳ್ತಾರೆ, ಈಗೇನು ಪೆಂಡಿಂಗ್ ಉಳಿಸಿದಿರಲ್ಲ ಆ ಕಂತುಗಳು ಏನಾದವು, ನೀವು ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳಿದ್ರಿ, ಮಹಿಳೆಯರಿಗೆ ಭರವಸೆಯನ್ನು ಕೊಟ್ಟಿದ್ರಿ, ಆದರೆ ಇಷ್ಟೇಕೆ ತಡ ಮಾಡ್ತಾ ಇದ್ರಿ ಅಂತ ಕ್ವಶನ್ ಕೂಡ ಮಾಡಿದರು. ಅದಕ್ಕೆ ಪ್ರತಿ ಉತ್ತರವಾಗಿ ಇವರು ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದ ಬಗ್ಗೆ ತೆಗೆದುಹಾಕಿದ್ರು. ಅಂದರೆ ಲಾಡ್ಲಿ ಬೆಹನ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದೊಂದು ಯೋಜನೆ. ಸೊ ಇದರಲ್ಲಿ ಮಹಿಳೆಯರಿಗೆ 1,000 ಕೊಡುವಂತಹ ಕೆಲಸ ಅಲ್ಲಿ ಮಾಡ್ತಾರೆ. ಆ ಮಹಾರಾಷ್ಟ್ರದಲ್ಲಿ ಯಾವುದೇ ಪಕ್ಷ ಇರಲಿ, ಅವರು ಯಾವುದೇ ಒಂದು ಯೋಜನೆ ತರಲಿ, ಅವ್ರು ಕೊಡ್ತಾರೋ ಬಿಡ್ತಾರೋ ನಮಗೆ ಆಗಬೇಕು. ಈಗ ಮೊದಲು ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಒಂದು, ಯಾಕಂದರೆ ಕೇಂದ್ರ ಸರ್ಕಾರದಿಂದ ಡೈರೆಕ್ಟಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಅಷ್ಟೇ ಅಲ್ಲದೆ ಯಾವ ಯೋಜನೆ ತರ್ತಾರೋ ಆ ಯೋಜನೆ ಮುಖಾಂತರ ನಮಗೆ ಒದಗಿಸುತ್ತೆ. ಅಂದರೆ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ಸಿಗುವಂಥದ್ದು, PM ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ಸಿಗುವಂಥದ್ದು, ಇನ್ನು ಆಯುಷ್ಮಾನ್ ಕಾರ್ಡ್ನಲ್ಲಿ BPL ಕಾರ್ಡ್ ಇದ್ದಂತಹ ಎಲ್ಲ ಒಂದು ಕುಟುಂಬಸ್ಥರಿಗೆ ಸಿಗುವಂಥದ್ದು. ಹೀಗೆ ಕೇಂದ್ರ ಸರ್ಕಾರದಿಂದ ಸಿಗ್ತಕ್ಕಂತಹ ಸೌಲಭ್ಯದ ಬಗ್ಗೆ ಚಿಂತನೆ ಮಾಡಬೇಕು ಹೊರತು ರಾಜ್ಯ ಸರ್ಕಾರದ ಬಗ್ಗೆ ಮಾಡಬೇಕು. ಇದನ್ನು ಹೊರತುಪಡಿಸಿ ಬೇರೆ ರಾಜ್ಯದ ಬಗ್ಗೆ ಚಿಂತನೆ ಮಾಡಿ ನಮಗೇನು ಲಾಭ? ಹಾಗಾಗಿ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಬೇರೆ ರಾಜ್ಯದಲ್ಲಿ ನಿಮ್ಮ ಪಕ್ಷದಲ್ಲಿ ನೀವು ಏನು ಮಾಡಿದ್ರಿ ಅಂತ ಅವರು ಕ್ವಶನ್ ಮಾಡಿದ್ರು. ಅವ್ರು ಹೇಳ್ತಾರೆ, ನಮ್ಮ ಈಗ ಸದನ ನಡೆದಿರುವಂಥದ್ದು ಕರ್ನಾಟಕದಲ್ಲಿ ನಾವು ಕರ್ನಾಟಕದ ಬಗ್ಗೆನೇ ಚಿಂತನೆ ಮಾಡಬೇಕಂತ ಅವ್ರು ಹೇಳಿದ್ರು. ಹಾಗಾಗಿ ಈ 3 ಕಂತುಗಳ ಹಣವನ್ನು ನಾವು ಕೊಡ್ತೇವೆ, ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಆ 3 ಕಂತಿನಲ್ಲಿ ಈಗ ಮತ್ತೊಂದು ಕಂತು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಅದು ಸ್ನೇಹಿತರೆ, ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸಿರ್ತಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದರೆ ಹಣಕಾಸು ಇಲಾಖೆನೇ ದುಡ್ಡನ್ನು ಕಳಿಸ್ಲಿಕ್ಕೆ ಒಂದು ಸ್ವಲ್ಪ ತಡವಾಗುತ್ತೆ. ಹಣವನ್ನು ಹೊಂದಾಣಿಕೆ ಮಾಡಿ ನಮ್ಮ ಎಷ್ಟು ದುಡ್ಡು ಸಾಲತ್ತೆ ಅದನ್ನು ಕೊಡಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತಂತೆ. ಹಾಗಾಗಿ ಈಗ 3 ಕಂತುಗಳು ಏನು ಬಾಕಿ ಉಳಿದಿದ್ದಾವಲ್ಲ ಅದರಲ್ಲಿ ಮತ್ತೊಂದು ಕಂತನ್ನು ಕ್ಲಿಯರ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ 4 ಕಂತುಗಳು ಪೆಂಡಿಂಗ್ ಉಳಿದಿದ್ವು. 23, 24, 25, 26 ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಇದರಲ್ಲಿ 23ನೇ ಕಂತಿನ ಆಗಸ್ಟ್ ತಿಂಗಳ ಹಣ ನಾವು ಪಡ್ಕೊಂಡಿದ್ವಿ. ಇನ್ನು 24ನೇ ಕಂತಿನ ಹಣವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. 5,000 ಕೋಟಿ ಫಂಡ್ ಏನು ರಿಲೀಸ್ ಆಗಿತ್ತಲ್ವ, ಅದರಲ್ಲಿ 1 ಕಂತಿನ ಹಣ ಆಗಸ್ಟ್ ತಿಂಗಳ ಹಣ ಪಡ್ಕೊಂಡಿದ್ದೀರಿ. ಇನ್ನು 2 ಕಂತು ಅಂದರೆ 24ನೇ ಕಂತಿನ ಹಣ ಕೂಡ 2,500 ಕೋಟಿ ಫಂಡ್ ಏನಿದೆ ಅದು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಆಲ್ರೆಡಿ DBT ಟ್ರೆಸರಿಗೆ ಪುಷ್ ಆಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಖಾತೆಗಳಿಗೆ ಮತ್ತೆ ಟ್ರಯಲ್ ನಡೆಯುತ್ತೆ. ಸ್ಲೋವಾಗಿಯೇ ಜಮಾ ಆಗೋದು. ಮೊದಲೇ ಹೇಳ್ತಾ ಇದ್ದೀನಿ, ಸ್ಲೋವಾಗಿಯೇ ಜಮಾ ಆಗೋದು. ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ತದನಂತರ ಸ್ಪೀಡಾಗಿ ಜಮಾ ಮಾಡಿ ಕೊಡ್ತಾರೆ. ಈಗ 24ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ. DBT ಟ್ರೆಸರಿಗೆ ಪುಷ್ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಆಗಿರಲಿ, ಇವು ಜಿಲ್ಲೆಗಳಿಗೆ ಮುಖ್ಯವಾಗಿ ಜಮಾ ಆಗುತ್ತೆ. ಬೆಳಗಾವಿಗೂ ಕೂಡ ಬರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಯಾಕಪ್ಪ ಅಂದರೆ ಅಲ್ಲಿ ಇರತಕ್ಕಂತಹ ಸುತ್ತಮುತ್ತ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುವಂತಹ ಕಾರಣಕ್ಕಾಗಿ ಮೊದಲನೇ ಹಂತದಲ್ಲಿ ಅಲ್ಲೇ ಟ್ರಯಲ್ ನಡೆಯುತ್ತೆ. ಹೌದು, ಅಲ್ಲಿ
ಟ್ರಯಲ್ ನಡೆಯುತ್ತೆ, ಅಲ್ಲೇ ಸ್ಪೀಡಾಗಿ ಕೂಡ ಜಮಾ ಆಗುತ್ತೆ. ಅಲ್ಲಿ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆದರೆ 4-5 ದಿನಗಳ ಕಾಲ ಮತ್ತೆ ಡಿಲೇ ಆಗುತ್ತೆ. ತಾಂತ್ರಿಕ ದೋಷ ಆಗಲಿಲ್ಲ ಅಂದರೆ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ದುಡ್ಡು ಜಮಾ ಆಗುವಂಥದ್ದು. ಇದನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮಗೆ 3 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. 24, 25, 26 ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಹಣ. ಈ ಒಂದು 3 ತಿಂಗಳಲ್ಲಿ ಈಗ 24ನೇ ಕಂತಿನ ಹಣವನ್ನು ಪಡ್ಕೊಳ್ತೀರಿ. ತದನಂತರ 25, 26 ಮತ್ತು 27 ಅಂದರೆ ಈ ಡಿಸೆಂಬರ್ ತಿಂಗಳ ಹಣ ಕೂಡ ಬರಬೇಕಾಗತ್ತೆ. ಈ ಒಂದು ಕಂತುಗಳು ಜನವರಿನಲ್ಲಿ ಬಿಡುಗಡೆ ಆಗಬಹುದು. ಆದರೆ ಅದರ ಬಗ್ಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಸದ್ಯಕ್ಕೆ ಈ 24ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ದೊರಕಿತ್ತು, ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ಸ್ನೇಹಿತರೆ, ಎಲ್ಲ ಮಹಿಳೆಯರಿಗೂ ಕೂಡ ದುಡ್ಡು ಬರೋದಿಲ್ಲ. ಸೊ ಇಲ್ಲಿ ಬಹಳಷ್ಟು ಮಹಿಳೆಯರನ್ನು ಗೃಹಲಕ್ಷ್ಮಿಯಿಂದ ತೆಗೆದಾಕುವಂತಹ ಕೆಲಸ ಕೂಡ ನಡೀತಾನೆ ಇದೆ, ಇನ್ನೂ ಕೂಡ ನಡೀತಾ ಇದೆ, ಇನ್ನು ಮುಂದೆನೂ ಕೂಡ ನಡೆಯುತ್ತೆ. ಯಾಕಂದರೆ ಸರ್ಕಾರಕ್ಕೆ ಲಾಸ್ ಆಗೋದು ಸರ್ಕಾರಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಸರ್ಕಾರದ ಬಳಿ ದುಡ್ಡಿನ ಕೊರತೆ ಅಂತೂ ಇದೆ, ಅದು 100%. ಅವರು ಒಪ್ಕೊಳ್ಳಿಲ್ಲ ಅಂದರೂ ದುಡ್ಡಿನ ಕೊರತೆ ಇದ್ದೇ ಇದೆ. ಯಾಕಂದರೆ ಬರೀ ಗ್ಯಾರಂಟಿ ಯೋಜನೆಗಳಲ್ಲಿನೇ ದುಡ್ಡು ಹಾಕ್ತಾ ಹೋಗ್ತಾ ಇದ್ದಾರೆ. ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಹೋಗುತ್ತಾ ಇಲ್ಲ. ಈ ಬಸ್ ಅಂದರೆ ಸರ್ಕಾರಿ ನೌಕರಸ್ಥರು, ಬಸ್ ಏನು ನೌಕರಸ್ಥರಿದ್ದಾರಲ್ವ, ಸಾರಿಗೆ ಇಲಾಖೆಯ ನೌಕರಸ್ಥರು, ಅವ್ರಿಗೂ ಕೂಡ ಹಿಂಬಾಕಿ ಹಣವನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಇನ್ನು ಅನೇಕ ಸ್ಕೀಮ್ಸ್ಗಳಲ್ಲಿ ಅಂದರೆ ಈಗ ಪಿಂಚಣಿ ಯೋಜನೆಯಲ್ಲಿ ಕೂಡ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ. ಹೀಗೆ ಅನೇಕ ಯೋಜನೆಗಳಲ್ಲಿ ಸರಿಯಾಗಿ ದುಡ್ಡು ಹಾಕದೇ ಇರೋಕ್ಕೆ ಕಾರಣಗಳೇನು? ಹಾಗಾದರೆ ದುಡ್ಡಿದ್ದರೆ ಹಾಕ್ತಿರಲ್ವ. ಸೊ ಈಗ ಯಾವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ಪನ್ನೇ ನಂಬ್ಕೊಂಡು ಬದುಕ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ದುಡ್ಡು ಹೋಗ್ತಾ ಇಲ್ಲ. ಇಲ್ಲೇ ನೀವು ವಿಚಾರ ಮಾಡಬಹುದು. ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಡೆಸೋದರಲ್ಲಿ ಯಶಸ್ವಿ ಆಗಲಿಕ್ಕೆ ಸರ್ಕಾರ ಗಮನ ಹರಿಸ್ತಾ ಇದೆ, ಮತ್ತೇನಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಈಗ ಗೃಹಲಕ್ಷ್ಮಿ ಅಂತೂ ಒಟ್ಟಾರೆಯಾಗಿ ಸಕ್ಸಸ್ಫುಲಿ ನಡೀತಾ ಇದೆ. ಅಂದರೆ ಇದರಿಂದ ಹೆಲ್ಪ್ ಅಂತೂ ಆಗ್ತಾ ಇದೆ. ಆದರೆ ಬೇರೆ ಬೇರೆ ಸ್ಕೀಮ್ಸ್ಗಳೇನಿದಾವಲ್ಲ ಅದನ್ನು ನಿಲ್ಲಿಸಿದ್ರೂ ಸಹಿತ ನಡೆಯುತ್ತೆ. ಯಾಕಂದರೆ ಯಾವ ಯೋಜನೆಗಳು ಸರ್ಕಾರಕ್ಕೆ ಕೊರತೆ ತಂದು ಬಿಡುತ್ತೆ ಅಂತಹ ಯೋಜನೆಗಳನ್ನು ನಿಲ್ಲಿಸಿದ್ರೇ ಸರ್ಕಾರ ಉಳಿಯೋದು, ಜನರಿಗೆ ಮತ್ತಷ್ಟು ಒಂದು ಹೆಲ್ಪ್ ಆಗೋದು. ಅದನ್ನು ಬಿಟ್ಟು ಸರ್ಕಾರದ ಬಳಿ ದುಡ್ಡಿರಲಿಲ್ಲ ಅಂದರೆ ಬೆಲೆಗಳ ಏರಿಕೆ ಆಗ್ತವೆ. ಬೆಲೆಗಳ ಏರಿಕೆಯಿಂದ ಮತ್ತೆ ಸಾರ್ವಜನಿಕರಿಗೆ ತೊಂದರೆ, ಸರ್ಕಾರಕ್ಕೆ ನಷ್ಟ ಇಲ್ಲ, ಮತ್ತು ಈ ಸಾರ್ವಜನಿಕರಿಗೆ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಇದರ ಬಗ್ಗೆ ಸರ್ಕಾರ ಆದಷ್ಟು ಎಚ್ಚೆತ್ತುಕೊಳ್ಬೇಕು. ಇನ್ನು ಸದ್ಯಕ್ಕೆ ಈ ಗೃಹಲಕ್ಷ್ಮಿ ಅಂತೂ ನಿಲ್ಲಬಾರ್ದು. ಇದು ಒಂದು ಒಳ್ಳೆಯ ಸ್ಕೀಮು. ಹಾಗಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಮ್ಮ ಮನವಿ ಕೂಡ ಇರುತ್ತೆ. ಇನ್ನು ಯಾರ್ಯಾರು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿಲ್ಲ, ಅದನ್ನು ಚಾಲ್ತಿ ಮಾಡ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯ ಭಾಗದಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡು ಸರಿಯಾಗಿ ಹೋಗ್ತಾ ಇಲ್ಲ. ಯಾಕಂದರೆ ಅವರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೇ ಸಾಕಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ರೇಷನ್ನೇ ತೆಗೆದುಕೊಳ್ತಾ ಇಲ್ಲ, ವಲಸೆ ಹೋಗಿರ್ತಾರೆ ಅಥವಾ ಇನ್ನಿತರ ಕಾರಣಕ್ಕಾಗಿ ಅವರ ಕುಟುಂಬ ಬೇರೆ ಕಡೆ ಹೋಗಿರುತ್ತೆ, ಅದನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಿರೋದಿಲ್ಲ. ಅದನ್ನು ತೆಗೆದುಕೊಳ್ಳಿಲ್ಲ ರೇಷನ್ನಪ್ಪ ಅಂತ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗಲಿಕ್ಕೆ ಮುಂದಾಗುತ್ತೆ. ಸರ್ಕಾರ ಯಾವುದೇ ಒಂದು ರೂಲ್ಸ್ ಇಟ್ಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ಮುಂದೆ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ಅಕ್ಕಿಗಳನ್ನು ಮಾರಾಟ ಮಾಡ್ತಾ ಇದ್ದರೆ, ಸರ್ಕಾರಿ ಕೊಟ್ಟಿರ್ತಕ್ಕಂತಹ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ಕಾಳಸಂತೆಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗೋದು ಫಿಕ್ಸು. ಯಾಕಂದರೆ ರೇಷನನ್ನು ನಿಮಗೆ ಯೂಸ್ ಇದೆ ಅಂತ ಕೊಟ್ಟಿದ್ರೆ ನೀವು ಅದನ್ನು ಮಾರಾಟ ಮಾಡ್ಕೊಳ್ತೀರಾ ಅಂತ ಸರ್ಕಾರ ಹೇಳಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡುತ್ತೆ. ಹೀಗೆ ಅನೇಕ ರೂಲ್ಸ್ಗಳನ್ನು ಇಟ್ಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಆಹಾರ ಇಲಾಖೆ. ಇದು ನಿಮ್ಮ ಗಮನದಲ್ಲಿರಲಿ. ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ದುಡ್ಡು ಜಮಾ ಆಗುವಂಥದ್ದು. ಈ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸನ್ ಫ್ರೆಂಡ್ಸ್.